ನಮಸ್ಕಾರ ಗೆಳೆಯರಿ, ಈಗ ತಾನೇ ಬಂದಂತ ಸುದ್ದಿ, ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಹಾಗೂ ಇವತ್ತಿನ ನ್ಯೂ ಅಪ್ಡೇಟ್ ಮತ್ತು ಇವತ್ತಿನ ಗುಡ್ ನ್ಯೂಸ್ ಏನೆಂದರೆ ರೇಷನ್ ಕಾರ್ಡ್ದಾರರಿಗೆ ಭರ್ಜರಿ ಗುಡ್ ನ್ಯೂಸ್. ಆದಾಯ ಮಿತಿ ಹೆಚ್ಚಿಸುವ ಕೇಂದ್ರ ಸರ್ಕಾರದ ಮಹತ್ವದ ನಿರ್ಧಾರ. ಸುಕನ್ಯಾ ಸಮೃದ್ಧಿ ಯೋಜನೆ ಬಗ್ಗೆ ಒಂದು ಮಹತ್ವದ ಮಾಹಿತಿ ಇದೆ, ತಿಳಿದುಕೊಳ್ಳಿ ಗೆಳೆಯರೆ. ಹಾಗೆ ಬಡವರಿಗೆ ಒಂದು ಬಂಪರ್ ಗುಡ್ ನ್ಯೂಸ್. ಡಿಜಿಟಲ್ ಬಗ್ಗೆ, ವಹಿವಾಟು ಬಗ್ಗೆ ಅವರು ತಿಳಿದುಕೊಳ್ಳಿ. ಬಡ್ಡಿ ರಹಿತ ಸಾಲ ಹೇಗೆ ಪಡೆದುಕೊಳ್ಳುವುದು, ರೈತರಿಗೂ ಸಹ ಗುಡ್ ನ್ಯೂಸ್ ಇದೆ ಗೆಳೆಯರೆ. 90% ಸಬ್ಸಿಡಿಯನ್ನು ಹೇಗೆ ಪಡೆದುಕೊಳ್ಳಬೇಕು. ಹಾಗೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಬಗ್ಗೆ ಸರ್ಕಾರದಿಂದ ಮಹತ್ವದ ಮಾಹಿತಿ ಏನಿದೆ ತಿಳಿದುಕೊಳ್ಳಿ ಗೆಳೆಯರೆ. ತಾವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ನೀಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಒತ್ತಿ ಹಾಗೂ ಲೈಕ್ ಮಾಡಿ. ಈ ಎಲ್ಲ ಮಾಹಿತಿಗಳ ವಿವರವನ್ನು ತಿಳಿಯಬೇಕಾದ್ರೆ ಗೆಳೆಯರೆ ದಯವಿಟ್ಟು ತಾವು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಗೆಳೆಯರೆ, ಬಿಪಿಎಲ್ ಕಾರ್ಡ್ ಹೊಂದಿದವರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಏನೆಂದರೆ ಆದಾಯ ಮಿತಿ ಹೆಚ್ಚಿಸಲು ಕೇಂದ್ರ ಸರ್ಕಾರವು ಮಹತ್ವದ ನಿರ್ಧಾರವನ್ನು ಕೊಂಡಿದೆ. ಭಾರತದಲ್ಲಿ ಪಡಿತರ ಚೀಟಿ ಕೇವಲ ಗುರುತಿನ ಚೀಟಿ ಅಲ್ಲ, ಅದು ಆಹಾರ ಭದ್ರತೆ ಮತ್ತು ಸರ್ಕಾರದ ಸೌಲಭ್ಯಗಳ ಆಧಾರವೂ ಹೌದು. ಆದರೆ ಕೆಲವೊಮ್ಮೆ ನಕಲಿ ಕಾರ್ಡ್ಗಳ ಸಮಸ್ಯೆವು ಅಸಮರ್ಪಕ ಅರ್ಹತೆಗಳು ಮತ್ತು ಮಿತಿಮೀರಿದ ಆಚರಣೆಗಳಿಂದ ಲಾಭ ಪಡೆಯುವುದಕ್ಕೋಸ್ಕರ ಕುಟುಂಬಗಳು ತಲುಪುವಂತೆ ಮಾಡುವುದು. ಜನರು ಬಿಪಿಎಲ್ ಕಾರ್ಡ್ಗೆ ಆದಾಯ ಮಿತಿ ಹೆಚ್ಚಿಸುವಕ್ಕೆ ಅಥವಾ ಬಹಳ ಕಾಲದಿಂದ ಕೇಳುತ್ತಿದ್ದರು. ಕೇಂದ್ರ ಸರ್ಕಾರ ಕುರಿತು ಮಹತ್ವದ ನಿರ್ಧಾರ ತೆಗೆದುಕೊಂಡಿದೆ, ಗುಡ್ ನ್ಯೂಸ್ ಅನ್ನು ನೀಡಿದೆ. ಹೌದು ಗೆಳೆಯರೆ, ಇದು ಪ್ರತಿಯಾಗಿ ಮಹತ್ವದ ಬದಲಾವಣೆ ಏನೆಂದರೆ ಸರ್ಕಾರವು ಬಿಪಿಎಲ್ ಕಾರ್ಡ್ ಹೊಂದಿದವರಿಗೆ ವಾರ್ಷಿಕ ಆದಾಯ ಮಿತಿ ಹೆಚ್ಚಿಸಲು ನಿರ್ಧರಿಸಿದೆ. ಕಡಿಮೆ ಮತ್ತು ಮಧ್ಯಮ ಆದಾಯದ ಒಂದಿಷ್ಟು ಕುಟುಂಬಗಳಿಗೆ ಪಡಿತರ ಚೀಟಿ ಯೋಜನೆಯು ಸುಲಭವಾಗಿ ಪಡೆಯಬಹುದಾಗಿದೆ. ಯಾಕೆಂದ್ರೆ ಈ ಪ್ರಯೋಜನದಲ್ಲಿ ಹೊಸ ಮಿತಿಯನ್ನು ಅಥವಾ ಅರ್ಹರಾಗಿರಬಹುದು ಅಥವಾ ಕ್ರಮ ಮುಖ್ಯವಾಗಿ ಉದ್ದೇಶದಿಂದ ಇರುವಂತಹ ಕುಟುಂಬಗಳಿಗೆ ಆಹಾರ ಭದ್ರತೆಯನ್ನು ಒದಗಿಸುವುದು ಇದರ ವಿಶೇಷವಾದಂತಹ ಕೆಲಸವಾಗಿದೆ ಗೆಳೆಯರೆ. ಹೌದು ಗೆಳೆಯರೆ, ಪ್ರತಿಯೊಂದು ಹೊಸ ಪಡಿತರ ಚೀಟಿದಾರರಿಗೆ ಅರ್ಜಿ ಸಲ್ಲಿಸುವುದು ದೊಡ್ಡ ಕೆಲಸವಲ್ಲ. ಹತ್ತಿರದ ಸಾರ್ವಜನಿಕ ಸೇವಾ ಕೇಂದ್ರಗಳಿಗೆ ಹೋಗಬಹುದು. ಅಧಿಕೃತ ಪೋರ್ಟಲ್ನಲ್ಲಿ ಸಹ ಆನ್ಲೈನ್ನಲ್ಲಿ ಸಹ ಅರ್ಜಿ ಹಾಕಬಹುದಾಗಿದೆ. ಕರ್ನಾಟಕದಲ್ಲಿ ಗ್ರಾಮೀಣ ಪ್ರದೇಶ ವಾರ್ಷಿಕ ಕುಟುಂಬಾದಾಯ 1.20 ಲಕ್ಷಕ್ಕಿಂತಲೂ ಅಥವಾ ನಗರ ಪ್ರದೇಶಗಳಲ್ಲಿ ವಾರ್ಷಿಕ ಕುಟುಂಬಾದಾಯ 1.50 ಲಕ್ಷ ಆದಾಯವು ಮಿತಿಗೊಳ್ಳದೆ ಬಂದರೆ ಶೀಘ್ರದಲ್ಲಿ ಹೊಸ ಬಿಪಿಎಲ್ ಕಾರ್ಡ್ ಅರ್ಜಿಗೆ ಸಲ್ಲಿಸಬಹುದು. ಪ್ರತಿಯೊಬ್ಬ ವ್ಯಕ್ತಿಗೆ ಪ್ರತಿ ತಿಂಗಳು ಗೋಧಿ, ಅಕ್ಕಿ ಮೊದಲಾದ ಧಾನ್ಯಗಳು ಉಚಿತವಾಗಿ ನೀಡಲಾಗುತ್ತದೆ. ಕೆಲ ರಾಜ್ಯಗಳಲ್ಲಿ ಎಣ್ಣೆ, ಉಪ್ಪು ಇತ್ಯಾದಿ ಸಹ ಅಗತ್ಯ ವಸ್ತುಗಳು ಸಹ ಸಬ್ಸಿಡಿಯಲ್ಲಿ ದರದಲ್ಲಿ ಪಡೆಯಲು ಸಾಧ್ಯವಾಗಿದೆ. ಸಾರಾಂಶದಲ್ಲಿ ಹೇಳಬೇಕೆಂದ್ರೆ ಗೆಳೆಯರೆ, ಹೊಸ ಆದಾಯ ಮಿತಿಯೊಂದಿಗೆ ಲಕ್ಷಾಂತರ ಕುಟುಂಬಗಳಿಗೆ ಆಹಾರ ಭದ್ರತೆ, ಆರ್ಥಿಕ ಬೆಂಬಲ ಮತ್ತು ಸುರಕ್ಷಿತ ಜಾಲ ದೊರಕಲಿದೆ. ಸರಿಯಾದ ಸಮಯದಲ್ಲಿ ಅರ್ಜಿ ಸಲ್ಲಿಸಿ ಇದರ ಲಾಭವನ್ನು ಪಡೆಯಿರಿ ಎಂದು ತಿಳಿಸಲಾಗಿದೆ. ಗೆಳೆಯರೆ, ಮತ್ತೊಂದು ಮಹತ್ವದ ಮಾಹಿತಿ ಮತ್ತು ಗುಡ್ ನ್ಯೂಸ್ ಏನೆಂದರೆ ಸುಕನ್ಯಾ ಸಮೃದ್ಧಿ ಯೋಜನೆ. ಹೌದು ಗೆಳೆಯರೆ, ಸುಕನ್ಯಾ ಸಮೃದ್ಧಿ ಯೋಜನೆಯು ಆರಂಭವಾಗಿ ಇಲ್ಲಿವರೆಗೂ ಸರಿಯಾಗಿ 11 ವರ್ಷ ಕಳೆದಿದೆ. 2015 ಜನವರಿ 22ರಂದು ಬೇಟಿ ಬಚಾವ್ ಮತ್ತು ಬೇಟಿ ಪಡಾವ್ ಅಭಿಯಾನದ ಭಾಗದಲ್ಲಿ ಆರಂಭವಾದಂತಹ SSY ಯೋಜನೆಯು ಸಹ ಲಕ್ಷಾಂತರ ಹೆಣ್ಣು ಮಕ್ಕಳ ಬದುಕಿಗೆ ಭರವಸೆಯನ್ನು ಹೂಡಿದೆ. ಹೌದು ಗೆಳೆಯರೆ, 11 ವರ್ಷದಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ 4.50 ಕೋಟಿಗೂ ಅಧಿಕ ಅಕೌಂಟಿನಲ್ಲಿ ತೆರೆಯಲಾಗುತ್ತಿದೆ. ಸಣ್ಣ ಉಳಿತಾಯದಲ್ಲಿ ಯೋಜನೆಗಳಲ್ಲಿ ಅತಿ ಹೆಚ್ಚು ರಿಟರ್ನ್ಸ್ ಅನ್ನು ಕೊಡುವಂತಹ ಸ್ಕೀಮ್ ಇದಾಗಿದೆ. ಸರ್ಕಾರವು ಹಲವು ಸಣ್ಣ ಉಳಿತಾಯ ಯೋಜನೆಗಳನ್ನು ನಡೆಸುತ್ತದೆ. ಅದರ ಪೈಕಿ ಹೆಚ್ಚು ಬಡ್ಡಿ ನೀಡಲಾಗುವುದು ಮತ್ತು ಸ್ಕೀಮ್ಗಳಲ್ಲಿ ಸಹ ಸುಕನ್ಯಾ ಸಮೃದ್ಧಿ ಅಕೌಂಟ್ ಒಂದು. ಇದಕ್ಕೆ ಸದ್ಯದಲ್ಲಿ ವರ್ಷಕ್ಕೆ 8.2 ಬಡ್ಡಿ ನಿಗದಿಪಡಿಸಲಾಗಿದೆ. 4.5 ಕೋಟಿ ಅಧಿಕ ಹೆಚ್ಚು ಖಾತೆಗಳನ್ನು ರಚನೆ ಮಾಡಿದ್ದು, ಇವುಗಳಲ್ಲಿ 2025ರ ಡಿಸೆಂಬರ್ ವರೆಗೂ ಸಹ ಜಮೆ ಆಗಿರುವಂತಹ ಠೇವಣಿಗಳಲ್ಲಿ ಮೊತ್ತವು 3.33 ಕೋಟಿ ಲಕ್ಷ ರೂಪಾಯಿ ಆಗಿರುತ್ತದೆ ಗೆಳೆಯರೆ. ಅದು ಗೆಳೆಯರೆ, ಹೆಣ್ಣು ಮಕ್ಕಳ ಭವಿಷ್ಯ ಭದ್ರತೆಗೋಸ್ಕರ ರೂಪಿಸಲಾದಂತಹ ಯೋಜನೆ ಇದು ಆಗಿದೆ. 10 ವರ್ಷದವರೆಗೂ ಯಾವುದೇ ವಯಸ್ಸಿನ ಹೆಣ್ಣು ಮಗುವಿಗೆ ಅವರ ಹೆಸರಿನಲ್ಲಿ SSY ಅಕೌಂಟ್ ತೆರೆಯಬಹುದಾಗಿದೆ. ಮಗುವಿನ ಹೆಸರಿನಲ್ಲಿ ಒಂದೇ ಖಾತೆ ತೆರೆಯಬಹುದು. ಕುಟುಂಬದಲ್ಲಿ 2ಕ್ಕಿಂತಲೂ ಹೆಚ್ಚು ಅಕೌಂಟ್ ತೆರೆಯಲು ಅವಕಾಶ ಇರುವುದಿಲ್ಲ. ಅಕಸ್ಮಾತ್ ಕುಟುಂಬಗಳಲ್ಲಿ ಅವಳಿ ಜವಳಿ ಇದ್ರೆ ಅಂತ ಹೆಣ್ಣು ಮಕ್ಕಳು ಜನಿಸಿದ್ರೆ ಮಾತ್ರ ಸುಕನ್ಯಾ ಸಮೃದ್ಧಿ ಯೋಜನೆಗೆ ಖಾತೆ ತೆರೆಯಲು ಅವಕಾಶ ಇರುತ್ತದೆ. ಹೆಣ್ಣು ಮಕ್ಕಳ ವಯಸ್ಸು 18 ತುಂಬುವವರೆಗೂ ಪಾಲಕರೇ SSY ಖಾತೆಯನ್ನು ನಿರ್ವಹಿಸಬೇಕಾಗುತ್ತದೆ. ಯಾಕೆಂದ್ರೆ ಹುಡುಗಿಯು ತನ್ನ ಖಾತೆ ನಿರ್ವಹಿಸಬಹುದು. ಸ್ಕೀಮ್ನಲ್ಲಿ 15 ವರ್ಷಕ್ಕಿಂತಲೂ ಹೂಡಿಕೆ ಮಾಡಬಹುದಾಗಿದೆ. ವರ್ಷಕ್ಕೆ 1.5 ಲಕ್ಷದವರೆಗೂ ಸಹ ಹೂಡಿಕೆ ಮಿತಿ ಇರುತ್ತದೆ. ಕನಿಷ್ಠ ವಾರ್ಷಿಕ ಹೂಡಿಕೆ 250 ರೂಪಾಯಿ ಇರುತ್ತದೆ ಮತ್ತು ಅಕೌಂಟ್ 21 ವರ್ಷಕ್ಕೆ ಮ್ಯಾಚೂರ್ ಆಗುತ್ತದೆ. ಅವಧಿಯ ಮುನ್ನ ಸ್ವಲ್ಪ ಭಾಗದ ಹಣವನ್ನು ವಿತ್ಡ್ರಾ ಮಾಡಿಕೊಳ್ಳಬಹುದು. ಹುಡುಗಿಯ ವಯಸ್ಸು 18 ವರ್ಷ ದಾಟುವವರೆಗೂ ಅಥವಾ 10ನೇ ತರಗತಿಯನ್ನು ಪಾಸ್ ಹೋಗುವವರೆಗೂ 50% ಹಣವನ್ನು ಹಿಂಪಡೆಯಬಹುದಾಗಿದೆ. ಗೆಳೆಯರೆ, ಮತ್ತೊಂದು ವಿಶೇಷವಾದ ಮಾಹಿತಿ ಮತ್ತು ಗುಡ್ ನ್ಯೂಸ್ ಏನೆಂದರೆ ಬಡವರಿಗೆ ಬಂಪರ್ ಗುಡ್ ನ್ಯೂಸ್. ಹೌದು ಗೆಳೆಯರೆ, ಡಿಜಿಟಲ್ ವಹಿವಾಟು ಮತ್ತು ಬಡ ರಹಿತ ಸಾಲ. ಮೋದಿಜಿಯವರು ಲಾಂಚ್ ಮಾಡಿದಂತಹ ಸ್ವನಿಧಿ ಕಾರ್ಡ್ನಿಂದ ಲಾಭವನ್ನು ಹೇಗೆ ಪಡೆಯಬಹುದು ತಿಳಿದುಕೊಳ್ಳಿ ಗೆಳೆಯರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಬಡವರಿಗೆ ಮತ್ತು ಬೀದಿ ವ್ಯಾಪಾರಿಗಳಿಗೆ ಮಹತ್ವದ ಉಡುಗೊರೆಯನ್ನು ಕೊಟ್ಟಿದ್ದಾರೆ ಎಂದು ಹೇಳಬಹುದಾಗಿದೆ. ಯಾಕೆಂದ್ರೆ ಪ್ರಧಾನಮಂತ್ರಿಜಿಯವರು ಸ್ವನಿಧಿ ಕ್ರೆಡಿಟ್ ಕಾರ್ಡ್ಗಳನ್ನು ಅಧಿಕೃತವಾಗಿ ಬಿಡುಗಡೆ ಮಾಡಿದ್ದಾರೆ. ಯಾಕೆಂದರೆ ಇದರ ಜೊತೆಗೆ ಹಲವು ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡಿ ಹೊಸ ರೈಲು ಸೇವೆಗಳಿಗೂ ಸಹ ಹಸಿರು ನಿಶಾನೆ ತೋರಿಸಿದ್ದಾರೆ. ಸಂಪೂರ್ಣವಾಗಿ ವಿವರವನ್ನು ತಿಳಿದುಕೊಳ್ಳಿ ಗೆಳೆಯರೆ. ಯಾಕೆಂದ್ರೆ ಉದ್ಯೋಗ ಅವಕಾಶವನ್ನು
ಸಹ ಹೆಚ್ಚಿಸಲು ಚೈತನ್ಯವನ್ನು ಮೂಡಿಸಿದ್ದಾರೆ. ಹೌದು ಗೆಳೆಯರೆ, ಬಡವರಿಗೆ ರೈತರು ಆರ್ಥಿಕ ನೆರವನ್ನು ಪಡೆಯುವುದಕ್ಕೋಸ್ಕರ ಪ್ರಧಾನಿಯವರು ಬಿಡುಗಡೆ ಮಾಡಿದಂತ ಈ ಕ್ರೆಡಿಟ್ ಕಾರ್ಡ್ ಅನ್ನು ಸಹ ಬಡವರು ಮತ್ತು ಸಣ್ಣ ವ್ಯಾಪಾರಿಗಳಿಗೆ ಆರ್ಥಿಕವಾಗಿ ದೊಡ್ಡ ನೆರವಾಗಲಿದೆ. ಈ ಕಾರ್ಡಿನ ಮೂಲಕ ಯುಪಿಐಗೆ ಲಿಂಕ್ ಮಾಡಬಹುದಾಗಿದೆ, ಡಿಜಿಟಲ್ ವಹಿವಾಟುಗಳನ್ನು ಮಾಡಬಹುದಾಗಿದೆ, ಸುಲಭವಾಗಿ ನಡೆಸಬಹುದಾಗಿದೆ. ಬಡ್ಡಿ ರಹಿತ ರಿವಾಲ್ವಿಂಗ್ ಕ್ರೆಡಿಟ್ ಕಾರ್ಡ್ ಸೌಲಭ್ಯವನ್ನು ಬೀದಿ ವ್ಯಾಪಾರಿಗಳು ಮತ್ತು ಬೀದಿ ಬಂಡಿ ನಿರ್ವಾಹಕರು ಮತ್ತು ಪಾದಚಾರಿ ಮಾರ್ಗದ ಮಾರಾಟಗಾರರಿಗೆ ವಿಶೇಷವಾಗಿ ವಿನ್ಯಾಸಗೊಳಿಸಲಾಗುತ್ತದೆ. ಪ್ರಧಾನಮಂತ್ರಿಜಿಯವರ ಸ್ವನಿಧಿ ಕಾರ್ಡ್ ಅನ್ನು ಪಡೆದಂತವರು ಮೊದಲು ಬಾರಿಗೆ 2 ಸಾಲಗಳನ್ನು ಯಾರು ಯಶಸ್ವಿಯಾಗಿ ಮರುಪಾವತಿ ಮಾಡುತ್ತಾರೆಯೋ ಅಂತ ಬೀದಿ ವ್ಯಾಪಾರಿಗಳಿಗೆ ಲಭ್ಯವಾಗುತ್ತದೆ. ಈ ಕಾರ್ಡ್ ಮೂಲಕ ಆರಂಭವಾಗಿದ್ದಂತಹ 10,000 ಕ್ರೆಡಿಟ್ ಮಿತಿಯು ದೊರೆತಿದ್ದು ಉತ್ತಮ ಬಳಕೆ ಮತ್ತು ಮರುಪಾವತಿ ಮಾಡಿದಂತಹ ಆಧಾರದಲ್ಲಿ 30,000ವರೆಗೂ ಹೆಚ್ಚಿಸಲಾಗುತ್ತದೆ ಮತ್ತು ಸ್ವನಿಧಿ ಕಾರ್ಡ್ಗೆ 5 ವರ್ಷವೂ ಮಾನ್ಯತೆ ಇರುತ್ತದೆ. ಗೆಳೆಯರೆ, ಆರ್ಥಿಕ ಸಬಲೀಕರಣಕ್ಕಾಗಿ ಸಹಕಾರಿಯಾಗಿ ಪ್ರಧಾನಮಂತ್ರಿಜಿಯವರು ಕ್ರೆಡಿಟ್ ಕಾರ್ಡ್ ಅನ್ನು ದೇಶದ ವಿವಿಧ ಬ್ಯಾಂಕುಗಳಲ್ಲಿ ವಿತರಿಸಲಾಗಿದ್ದು ಅರ್ಹ ಬೀದಿ ವ್ಯಾಪಾರಿಗಳಿಗೆ ಮತ್ತು ಸುಲಭವಾಗಿ ಅವರು ಲಾಭ ಪಡೆಯುವುದು. ಪ್ರಧಾನಿಜಿಯವರು ಈ ಯೋಜನೆಯನ್ನು ಸಹ ಪ್ರಾರಂಭ ಮಾಡಿ ರಾಷ್ಟ್ರ ವ್ಯಾಪ್ತಿಯಲ್ಲಿ ಅವರು ಕಲ್ಯಾಣದ ಕಾರ್ಯಕ್ರಮದ ಹೆಜ್ಜೆಯನ್ನು ಇಟ್ಟಿದ್ದಾರೆ ಎಂದು ಹೇಳಬಹುದಾಗಿದೆ. ದೇಶಾದ್ಯಂತ ಬಡವರ ಆರ್ಥಿಕ ಸಬಲೀಕರಣಕ್ಕಾಗಿ ಸಹಾಯಕಾರಿಯಾಗಿದೆ ಎಂದು ಹೇಳಲಾಗಿದೆ. 2020ರಲ್ಲಿ ಈ ಯೋಜನೆಯು ಆರಂಭಗೊಂಡಿತ್ತು. ಜೂನ್ 1, 2020ರಂದು ಕೇಂದ್ರ ಸರ್ಕಾರವು ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯನ್ನು ಆರಂಭಿಸಿತ್ತು. ಈ ಯೋಜನೆ ಅಡಿಯಲ್ಲಿ ಬೀದಿ ವ್ಯಾಪಾರಿಗಳಿಗೆ 10,000 ಕಾರ್ಯನಿರತ ಬಂಡವಾಳವನ್ನು ಅಸುರಕ್ಷಿತ ಸಾಲ ಅಥವಾ ನಂತರದ 20,000 ಮತ್ತು 50,000ವರೆಗೂ ಸಾಲಗಳನ್ನು ಶೇಕಡ 7% ಬಡ್ಡಿ ಸಬ್ಸಿಡಿಯನ್ನು ನೀಡಲಾಗಿತ್ತು. ಜೊತೆಗೆ ಡಿಜಿಟಲ್ ವಹಿವಾಟುಗಳನ್ನು ಸಹ ಉತ್ತೇಜಿಸಲು ತಿಂಗಳಿಗೆ 100 ರೂಪಾಯಿವರೆಗೂ ಕ್ಯಾಶ್ ಬ್ಯಾಕ್ ಅನ್ನು ನೀಡಲಾಗುತ್ತಿತ್ತು. ಪ್ರಧಾನಮಂತ್ರಿಜಿಯವರು ಸ್ವನಿಧಿ ಕ್ರೆಡಿಟ್ ಕಾರ್ಡ್ ಅನ್ನು ಮತ್ತು ಹೊಸ ರೈಲು ಯೋಜನೆಗಳನ್ನು ಸಹ ಬಡವರ ಕಲ್ಯಾಣ ಮತ್ತು ಡಿಜಿಟಲ್ ಆರ್ಥಿಕತೆಗೆ ಮತ್ತು ಪ್ರಾದೇಶಿಕ ಅಭಿವೃದ್ಧಿಗಳಿಗೆ ಹೊಸ ದಿಕ್ಕನ್ನು ನೀಡಲಿದೆ ಎಂದು ಹೇಳಲಾಗಿದೆ. ಗೆಳೆಯರೆ, ಮತ್ತೊಂದು ವಿಶೇಷವಾದ ಮಾಹಿತಿ ಏನೆಂದರೆ ರೈತರಿಗೆ ಗುಡ್ ನ್ಯೂಸ್ ಇದೆ ಗೆಳೆಯರೆ. ಹೌದು ಗೆಳೆಯರೆ, ಸಾಲ ಮಾಡಿ ಬೆಳೆಯನ್ನು ಬೆಳೆದಂತ ರೈತರ ಬದುಕು ಮಳೆರಾಯನ ಕೈಲಿದೆ ಎಂದು ಹೇಳಬಹುದಾಗಿದೆ. ಆದರೆ ಈಗ ಎಚ್ಚೆತ್ತುಕೊಳ್ಳದಿದ್ದರೆ ನಾಳೆ ಪಶ್ಚಾತ್ತಾಪವನ್ನು ಪಡಬೇಕಾಗುತ್ತದೆ. ರೈತರ ಮಿತ್ರರಿಗೆ ಮಾರುಕಟ್ಟೆಯಲ್ಲಿ ದುಬಾರಿ ಬೆಲೆಗೆ ಟಾರ್ಪಾಲಿನ್ ಕೊಳ್ಳಲು ನಮ್ಮ ಬಳಿ ಹಣ ಇಲ್ಲ ಎಂದು ಹೇಳಲಾಗುತ್ತದೆ. ಆದರೆ ಅದಕ್ಕಿದ್ದಂತೆ ಸರ್ವಾರ್ಣ ಅವಕಾಶ ಈಗ ಹೇಳಲಾಗುತ್ತದೆ. ಗೆಳೆಯರೆ, ಕೇವಲ ಬೆಳೆ ರಕ್ಷಣೆಗಲ್ಲ, ನಿಮ್ಮ ಆಸ್ತಿ ರಕ್ಷಣೆಗಾಗಿ ಸರ್ಕಾರವು 90% ರಿಯಾಯಿತಿಯನ್ನು ಟಾರ್ಪಾಲಿನ್ನಲ್ಲಿ ನೀಡುತ್ತಿದೆ. ಇದು ಮಧ್ಯಮ ವರ್ಗದ ರೈತರಿಗೆ ಸಂಜೀವನಿ ಬೂಟಿ ಆಗಿರುತ್ತದೆ ಗೆಳೆಯರೆ. ಆದರೆ ಈಗ ಸ್ಟಾಕ್ ಖಾಲಿಯಾಗುವ ಹಂತದಲ್ಲಿದೆ ಎಂದು ಹೇಳಬಹುದಾಗಿದೆ. ನಿಮ್ಮ ಪಾಲಿನ ಟಾರ್ಪಾಲಿನ್ ಬೇರೆಯವರಿಗೂ ಪಾಲಾಗುವ ಮುನ್ನವೇ ಬುಕ್ ಮಾಡಿಕೊಳ್ಳಿ. ತಡ ಮಾಡಿದರೆ ಸಿಗುವುದಿಲ್ಲ. ಕೂಡಲೇ ಅರ್ಜಿಯನ್ನು ಹಾಕಿ ನಿಮ್ಮ ಹಕ್ಕುಗಳನ್ನು ಪಡೆದುಕೊಳ್ಳಿ ಎಂದು ಹೇಳಲಾಗಿದೆ. ಗೆಳೆಯರೆ, ಮತ್ತೊಂದು ಗುಡ್ ನ್ಯೂಸ್ ಏನೆಂದರೆ ಕರ್ನಾಟಕ ಆರೋಗ್ಯ ಸಂಜೀವನಿ ಯೋಜನೆ. ಹೌದು ಗೆಳೆಯರೆ, ಕರ್ನಾಟಕ ಆರೋಗ್ಯ ಸಂಜೀವನಿ ಯೋಜನೆಯಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ಪ್ರಮುಖ ಬೇಡಿಕೆಯಂತೆ ಅಕ್ಟೋಬರ್ 1, 2025ರಂದು ಕರ್ನಾಟಕ ಆರೋಗ್ಯ ಸಂಜೀವನಿ ಯೋಜನೆಯು ಜಾರಿಗೆಗೊಳಿಸಿತು. ಈ ಯೋಜನೆಯಲ್ಲಿ ಸರ್ಕಾರದ ಮುಂದೆ ಬೇಡಿಕೆಗಳು ರಾಜ್ಯ ಸರ್ಕಾರದ ನೌಕರರು ಸಂಘ ಇಟ್ಟಿದೆ. ಕರ್ನಾಟಕ ರಾಜ್ಯ ಸರ್ಕಾರದಿಂದ ಆರೋಗ್ಯ ಸಂಜೀವನಿ ಯೋಜನೆಯು ಅಕ್ಟೋಬರ್ 1, 2025ರಿಂದ ಜಾರಿಗೆ ಬಂದು ಅನುಷ್ಠಾನಕ್ಕೆ ತರಲಾಯಿತು. ರಾಜ್ಯ ಸರ್ಕಾರಿ ನೌಕರರು ಮತ್ತು ಅವರ ಕುಟುಂಬದವರಿಗೆ ನಗದು ರಹಿತ ವೈದ್ಯಕೀಯ ಸೌಲಭ್ಯ ಒದಗಿಸುವುದು ಯೋಜನೆಯ ಉದ್ದೇಶವಾಗಿದೆ. ಆರೋಗ್ಯ ಸೇವೆಗಳಲ್ಲಿ ಸರ್ಕಾರಿ ಹಾಗೂ ನೋಂದಾಯಿತ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯಲು ಈ ಯೋಜನೆ ಅವಕಾಶ ಕಲ್ಪಿಸುತ್ತದೆ. ಸರ್ಕಾರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಮೂಲಕ ಈ ಯೋಜನೆಯು ಜಾರಿಗೊಳಿಸಿದೆ. ಸರ್ಕಾರಿ ನೌಕರರ ಮಾಸಿಕ ವೇತನ ಯೋಜನೆಗೆ ವಂತಿಗೆ ಕಡಿತಗೊಳಿಸುತ್ತದೆ ಮತ್ತು ಪತಿ ಪತ್ನಿ ಇಬ್ಬರು ಸರ್ಕಾರಿ ನೌಕರರು ಆಗಿದ್ದರೆ ಯಾರ ವೇತನದಿಂದ ವಂತಿಗೆ ಕಡಿತಗೊಳ್ಳಬೇಕು ಎಂದು ಅವರು ತಿಳಿಸಬೇಕು. ಇದಕ್ಕಾಗಿ ಅವಕಾಶ ನೀಡಲಾಗುತ್ತದೆ. ಸರ್ಕಾರಿ ನೌಕರರ ಸಂಘ ಪತಿ ಪತ್ನಿ ಪ್ರಕರಣಗಳಲ್ಲಿ ಒಬ್ಬರಿಗೆ ಈ ಯೋಜನೆಯಿಂದ ಹೊರಗೆ ಇಳಿಯಲು ಇನ್ನೊಂದು ಬಾರಿಗೆ ಅವಕಾಶ ಕಲ್ಪಿಸಬೇಕು ಎಂದು ಸರ್ಕಾರಕ್ಕೆ ಮತ್ತೊಂದು ಬಾರಿ ಮನವಿ ಸಲ್ಲಿಕೆ ಮಾಡಿದೆ. ಆರೋಗ್ಯ ಸಂಜೀವನಿ ಯೋಜನೆಗೆ ಸರ್ಕಾರಿ ನೌಕರರ ಗ್ರೇಡ್ ಅನುಗುಣವಾಗಿ ಮಾಸಿಕ ವಂತಿಗೆ ಕಡಿತಗೊಳಿಸಲಾಗುತ್ತದೆ. ಗ್ರೂಪ್ ಎ 1,000 ರೂಪಾಯಿ, ಗ್ರೂಪ್ ಡಿ 250 ರೂಪಾಯಿ. ಆಂತರಿಕ ರೋಗಿಗಳು ಸೇವೆಗಳು ಮತ್ತು ತುರ್ತು ಚಿಕಿತ್ಸೆ, ಆಂಬ್ಯುಲೆನ್ಸ್ಗಳ ಸೇವೆಗಳು, ಕಣ್ಣೀರು ಪೂರೈಕೆ ಚಿಕಿತ್ಸೆ, ಶಸ್ತ್ರಚಿಕಿತ್ಸೆ, ಡಯಾಲಿಸಿಸ್, ಕಿಮೋಥೆರಪಿ ಮುಂತಾದ ಸುಮಾರು 2,000ಕ್ಕೂ ಹೆಚ್ಚು ರೋಗಗಳಿಗೆ ಚಿಕಿತ್ಸೆಯನ್ನು ಈ ಯೋಜನೆಯು ಒಳಗೊಂಡಿದೆ. ಅಥವಾ ಸರ್ಕಾರಿ ನೌಕರರು ಕಡ್ಡಾಯವಾಗಿ ಯೋಜನೆಗೆ ಸೇರಬೇಕಾಗಿಲ್ಲ. ಯಾಕೆಂದರೆ ಯೋಜನೆಯಲ್ಲಿ ಸೇರಬೇಕೆ ಅಥವಾ ಬೇಡವೇ ಎಂಬುದು ತೀರ್ಮಾನವನ್ನು ಸರ್ಕಾರಿ ನೌಕರರೇ ಮಾಡಿಕೊಳ್ಳಬೇಕು. ಗೆಳೆಯರೆ, ತಾವು ನಮ್ಮ ಈ ವಿಡಿಯೋವನ್ನು ಮೊದಲು ಬಾರಿಗೆ ವೀಕ್ಷಿಸುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ. ಈ ನಮ್ಮ ವಿಡಿಯೋವನ್ನು ತಾವು ಪೂರ್ತಿಯಾಗಿ ನೋಡಿದ್ದಕ್ಕೆ ತಮಗೆ ಧನ್ಯವಾದಗಳು.